ಕುಮಾರಸ್ವಾಮಿ ಅವ್ರು ನೋಡ್ರಿ, ನಾನು ನಿಮಗೆ ಹೇಳಿದೆ, ಅವರಿಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡುವಂಥದ್ದು ಅವ್ರ ಮನೆತನ ಒಳಗೆ ಇಲ್ಲ ಅನ್ಕೊತೀನಿ. ಹಾಂ, ಯಾಕಂದು ಇವತ್ತು ಹೆಣ್ಮಕ್ಳು ಅಂದ್ರೆ ಈಗ ನಾವು ನಮ್ಮ ಭಾರತ ದೇಶನ ಭೂಮಿ ತಾಯಿನ ದೇವಿ ಅಂತ ಪೂಜಿಸ್ತೀವಿ. ಆಮೇಲೆ ದುರ್ಗೆನೂ ನಾವು ದೇವಿ ಅಂತ ಪೂಜಿಸ್ತೀವಿ. ಅವರು ಏನು ಇಲೆಕ್ಷನಿಗೆ ಎಲ್ಲ ಕಡೆ ಖರ್ಚು ಮಾಡ್ತಾರಲ್ಲ ದುಡ್ಡನ್ನ, ಅದು ಲಕ್ಷ್ಮೀನ, ಅದು ಒಂದು ಹೆಣ್ಣು. ಮೊದಲು ಅವರಿಗೆ ಮರ್ಯಾದೆ ಕೊಡೋದು ಕಲಿ ಅಂತ ಹೇಳ್ರಿ. ಮರ್ಯಾದೆ ಕೊಡಲಿಲ್ಲ, ಸಾರಿ ಕೇಳಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಈ ಚುನಾವಣೆಗೆ ಯಾವ ರೀತಿಯಾಗಿ ಅವ್ರಿಗೆ ಸಂದೇಶ ನಾನು ನಿಮಗೆ ಹೇಳಿದ್ನಲ್ಲ, ಅವರು BJP ಅವ್ರ ಜೊತೆ ಕೈ ಜೋಡಿಸಿರೋದ್ರಿಂದ ಅವ್ರ ನೆರಳು ಬಿದ್ದೈತೆ. ಅವ್ರ ನೆರಳು ಬಿದ್ದಿದ್ದರಿಂದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಅವ್ರು ಯೋಚನೆ ಮಾಡಿದ್ರು. ಆ ಬೇಟಿ ಬಚಾವ್ನೂ ಇಲ್ಲ, ಬೇಟಿ ಪಡಾವ್ನೂ ಇಲ್ಲ ಇಲ್ಲಿ. ಹೆಣ್ಮಕ್ಳು ಸರ್ ಏನು ಹೇಳ್ತೀರಾ ಮೇಡಮ್ ಅವ್ರಿಗೆ? ಅವ್ರಿಗೆ ಈಗ ಮನೆಯೊಳಗೆ ಹೆಂಡತಿ ತಾಯಿ ಎಲ್ಲರೂ ಇರ್ತಾರೆ. ಒಬ್ಬರು ಹೆಣ್ಮಗಳ ಬಗ್ಗೆ ಈ ಥರ ಮಾತಾಡೋದು, ಈಗ ತಮ್ಮ ಮನೆಯೊಳಗೆ ಹೆಣ್ಮಕ್ಳು ಇರ್ತಾರೆ ರೀ, ಹೆಣ್ಮಕ್ಳಿಗೆ ಮಾತಾಡೋದಂದ್ರೆ ದೊಡ್ಡ ಇದೊಂದು ಅಪರಾಧದ ಅಂತ ನಮ್ಗೆ ಅನಿಸ್ತೈತಿ. ಮಾಜಿ ಮುಖ್ಯಮಂತ್ರಿ ಆದಂಥವರು ಕುಮಾರಸ್ವಾಮಿ ಅವರು ಹೆಣ್ಮಕ್ಳ ಪರವಾಗಿ ಕ್ಷಮೆಯನ್ನು ಕೇಳಬೇಕಂತ ನಾವು ಇಚ್ಛೆ ಪಡ್ತೀವಿ ಸರ್. ಏನು ಮಾಡ್ತಾರೆ ಮೇಡಮ್ ಮುಂದಿನ ದಿನಮಾನಗಳಲ್ಲಿ ಕ್ಷಮೆ ಕೇಳಿಲ್ಲ ಅಂದ್ರೆ ಅವ್ರಿಗೆ ಯಾವ ರೀತಿ ತಕ್ಕ ಉತ್ತರ ಕೊಡ್ತಾರೆ? ನಾವೆಲ್ಲ ಹೆಣ್ಮಕ್ಳು ಸೇರಿ ಒಂದು ತಕ್ಕ ಉತ್ತರವನ್ನು ಕೊಡೋಕೆ ನಾವು ರೆಡಿ ಇದ್ದೀವಿ ಸರ್. ನಮ್ಮ ಹೆಸರು ಜಯಶ್ರೀ ಗುಳ್ಬಾಳ್. ಅವ್ರು ಏನೂ ಮಾಡೋಕ್ಕಾಗಿಲ್ಲ. ಹೆಣ್ಮಕ್ಳಿಗೆ ಹೇಳೋದು ತಮ್ಮ ಮನ್ಯಾಗ ಹೆಣ್ಮಕ್ಳು ಅಂತೇಳಿ ಕಡೆಗಣಿಸೇ ಇದು ಮಾಡ್ಯಾರ ಅವರು. ಗಂಡು ಮಕ್ಕಳಷ್ಟ ನಾವು ರಾಜಕೀಯ ಬರಬೇಕು, ನಾವು ಮುಂದುವರಿಬೇಕು, ಹೆಣ್ಮಕ್ಳಿಗೆ ಮುಂದೆ ಬಿಟ್ಟಾರಲ್ಲ, ನಮಗೇನು ನಮ್ಮ ಆಟ ನಡೆಯಲ್ಲ ಅಂತ ಅನ್ನೋದಕ್ಕೆ ಅದಕ್ಕೆ ಅವರು ಕುಮಾರಸ್ವಾಮಿ ಅವರು ಹಂಗೆ ಹೇಳ್ಯಾರ. ರೇಣುಕಾ ನಾರಾಯಣಕರ್, SC ಘಟಕ ಜಿಲ್ಲಾಧ್ಯಕ್ಷ ಬಾಗಲಕೋಟೆ. ಅದರಲ್ಲೂ ದಾರಿ ತಪ್ಪಿದ್ದಾರೆ ಅಂದರೆ ನಿಮಗೆ ಗೊತ್ತಲ್ಲ, ಹೆಂಗೆ ದಾರಿ ತಪ್ಪಿದ್ರು, ಏನು ಹೇಳ್ತೀರಿ ನೀವು ಅವ್ರಿಗೆ? ಒಬ್ಬ ಮುಖ್ಯಮಂತ್ರಿಯಾಗಿ ಮಣ್ಣಿನ ಮಗ ಅಂತ ಹೇಳ್ಕೊಂಡು ಬಡವರ ಕಷ್ಟಗಳ ಬಗ್ಗೆ ಗೊತ್ತಿರುವಂಥದ್ದು ಏನು? ಕುಮಾರಸ್ವಾಮಿ ಅವರು ಒಂದು ಮುಖ್ಯಮಂತ್ರಿಯಾಗಿ ಈ ಥರ ಒಬ್ಬ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಮೊದಲೇದಾಗಿ ಸರಿ ಇಲ್ಲರಿ. ಯಾಕಂತ ಕೇಳ್ರಿ, ದಾರಿ ತಪ್ಪ್ಯಾರ ಅನ್ನೋದ್ರ ಅರ್ಥ ಭಾಳ ಕೆಟ್ಟಾಗಿ ಪರಿವರ್ತನೆ ಆಗುತ್ತೆ ರೀ. ಅದಕ್ಕೆ ದಾರಿ ತಪ್ಪ್ಯಾರ ಅಂತಂದ್ರೆ ಯಾವ ಇದನ್ನ ಮೇಲೆ ಇವರು ಈ ಥರ ಮಾತಾಡ್ತಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ದಾರಿ ತಪ್ಪಕ್ಕೆ ಯಾವ ಹೆಣ್ಮಕ್ಳು ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಈಗ 2,000 ರೂಪಾಯಿ ಬರಾಕ್ತೈತಿ. ಬಡವರಿಗೆ ಭಾಳ ಅನುಕೂಲ ಆಗೈತಿ. 2,000 ರೂಪಾಯಿಲಿಂದ ಗಂಡ ಕುಡಿದು ಬರ್ತಿರ್ತಾನೆ, ಹೆಣ್ಮಕ್ಳು ಹೊಡಿತಿರ್ತಾನೆ, ದುಡ್ಡು ಕಿತ್ಕೋತಿರ್ತಾನೆ. ಆಮೇಲೆ ಏನೋ ಮಕ್ಕಳಿಗೆ ಔಷಧಿ ಅಂತಿರ್ತೈತಿ. ಅಂಥದ್ರೊಳಗೆ ಗಂಡನ್ನು ನೋಡಿಕೊಂಡು ಮಕ್ಕಳನ್ನೂ ನೋಡಿಕೊಂಡು ಸಂಸಾರವನ್ನು ನಿಭಾಯಿಸೋಕೆ ಸಿದ್ದರಾಮಯ್ಯ ಸರ್ಕಾರ ಏನು ಇವತ್ತು 2,000 ರೂಪಾಯಿ ಕೊಡಾಕತ್ತೈತಿ, ಅದ್ರಲಿಂದನೇ ಮನೆ ನಡೆಯಾಕತ್ತೈತೆ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಸರ್. ಆಮೇಲೆ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯವರು ಮಣ್ಣಿನ ಮಗ ಅಂತ ಹೇಳ್ತಾರೆ. ಮಣ್ಣಿನ ಮಗನ ಬಾಯಿಯೊಳಗಿಂತ ಕೆಟ್ಟ ಮಾತುಗಳು ಬರ್ತಾವಂತಂದ್ರೆ ನಮ್ಗೆ ಒಂಥರ ಮನಸ್ಸಿಗೆ ಬೇಜಾರು ಅನ್ನಿಸ್ತೈತಿ. ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಅಭಿವೃದ್ಧಿಯನ್ನು ಮಾಡೈತಿ ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕಾಗ್ಲಾರ್ದಕ್ಕೆ ಈ ಥರ ಎಲ್ಲ ಕೆಟ್ಟದಾಗಿ ಬಿಂಬಿಸಾಕತ್ತಾರ್ರಿ. ಈಗ ಅವ್ರಿಗೆ ನೀವು ಒಬ್ಬ ಮಹಿಳೆಯಾಗಿ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬದುಕಿದವ್ರಿಗೆ ನಿಮಗೆ ಗೊತ್ತು, ಅದನ್ನು ತೊಗೊಂಡು ನೀವು ದಾರಿ ತಪ್ತೀರಿ ಅಂದರೆ ಏನಿದ್ರ ಉದ್ದೇಶ ಏನು ಮಾತಾಡೋಕ್ಕೆ ಇಷ್ಟಪಡಾಕ್ತಾರೆ ಕುಮಾರಸ್ವಾಮಿ ಅವ್ರು ಹೇಳಿದ್ದು? ಯಾಕಂದ್ರೆ ದಾರಿ ತಪ್ಪು ಜನರಿಗೆ ಸರಿ ದಾರಿಗೆ ತಂದದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಿ ಬರ್ಲಾರಕ್ಕೆ ಹಂಗೆ ಹೊಚ್ಚೆಕಿಟ್ಟಿಂದ ಹೇಳಿದ್ದದು. ಯಾಕಂದ್ರೆ ಈಗ 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ ಎಲ್ಲೆಲ್ಲೋ ಹೋಗಿ ಮಕ್ಕಳನ್ನ ಊಟದ ಸಲಾಗಲಿ ಎಲ್ಲೇ ಆಗಲಿ ಹೊಲಕ್ಕೆ ಕೆಲ್ಸಕ್ಕೆ ಅದು ಹೋಗ್ತಾರೆ ಹೆಂಗಸರು. ಈಗ 2,000 ಕೊಡಲಿತ್ರ ಮನೆ ಹಿಡ್ಕೊಂಡಿರ್ತಾರೆ. ಅದಕ್ಕೆ ದಾರಿ ತಪ್ಪಲಿಲ್ಲಲ್ಲ ಈ ಸರ್ಕಾರಲಿತ್ರ ಅನ್ನೋ ಹೊಚ್ಚೆಕೆಟ್ಟಲಿಂತ್ರ ಹೇಳಿದ್ದು. ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ಅವರಿಗೆ ಸಹಿಸ್ಕೊಳಕ್ಕಾಗತ್ತಿಲ್ಲ. ಯಾಕಂದ್ರೆ 2,000 ಬರೋಲಿತ್ರ ಮಕ್ಕಳು ನೋಡ್ಬೋದು, ತಾಯಿ ಎಲ್ಲನೂ ಅಡ್ಡದಾರಿಗೆ ಹಿಡಿಯೋ ಹೆಣ್ಮಕ್ಳು ಸುದಾ ಸರಿ ದಾರಿಗೆ ಹೋಗುವಂಥ ಸರ್ಕಾರ ಇದು ನಮ್ಮ ಸರ್ಕಾರ ಮಾಡಿದ್ದು, ಸಿದ್ದರಾಮಯ್ಯ ಸರ್ಕಾರ. ಯಾಕಂದ್ರೆ ಅವರು ಬೀದಿ ಅಡ್ಡಾಡೋ ಹೆಣ್ಮಕ್ಳು ಅವ್ರಿಗೆ ಇಷ್ಟ ಆಗ್ತಾರೆ. ಯಾಕಂದ್ರೆ ಇವರು ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಈಗ ಹೆಣ್ಮಕ್ಳು ಬೀದಿ ಅಡ್ಡಾಡೋರು ಮನೆ ಹಿಡ್ಕೊಂಡದಾರಲ್ಲಪ್ಪ ಅನ್ನೋ ಹೊಟ್ಟೆ ಉರಿ ಅವ್ರಿಗೆ ಅಷ್ಟೇ. ಅವರು ಹೆಂಗಂದ್ರೆ ಈಗ ಹಳ್ಳಿಯಾಗ ಜನ 100 ರೂಪಾಯಿಗೆ 200 ರೂಪಾಯಿ ಕೆಲ್ಸಕ್ಕೆ ಹೋಗ್ತಾರೆ. ಇವ್ರು ಹೋಗಾಗತ್ತಿಲ್ಲ, ಏನು ಮಾಡೋದು? ಈಗ ಹೆಣ್ಮಕ್ಳಿಗೆ ಈಗ ಬಸ್ನಾಗ ಹೋದ್ರೆ ಬಸ್ ಫ್ರೀ, ಎಲ್ಲನೂ ಐತಿ, ಕರೆಂಟ್ ಬಿಲ್ ಫ್ರೀ, ಎಲ್ಲನೂ ಇರೋ ತಕ ಈಗ ನಮ್ಮ ಸರ್ಕಾರ ಮಾಡ್ಲಾರ್ದು ಇವ್ರು ಮಾಡ್ಯಾರಲ್ಲಪ್ಪ ಅನ್ನೋದಕ್ಕೆ ಅವ್ರಿಗೆ ನಮಗೆ ಎಲ್ಲಿ ಪೆಟ್ಟು ಬೀಳುತ್ತೆ ಅನ್ನೋದಕ್ಕೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಮಾತಾಡ್ತು. ಒಬ್ಬರು ಹೆಣ್ಮಗಳು ದಾರಿ ತಪ್ತಾಳಂದ್ರೆ ಅವ್ರ ಮನೆ ಒಬ್ಬಕ್ಕೆ ಹೆಣ್ಮಗಳ ದಾರಿ ತಪ್ತಾಳಂತ ಇನ್ನೊಬ್ರು ಹೇಳಿದ್ರೆ ಅವ್ರು ಗಪ್ಪಿರ್ತಾರನ್ರಿ? ಅವರೇ ಗಪ್ಪಿರ್ತಾರೆ. ಏನು ಹೇಳ್ತೀರಿ? ಈಗ ಹಿಂದಕ್ಕೆ ಕುಮಾರಸ್ವಾಮಿ ಅವರು CM ಆಗಿದ್ದಾರೆ ಕರ್ನಾಟಕಕ್ಕೆ. ಅವ್ರ ತಂದೆಯವರು ಪ್ರಧಾನಮಂತ್ರಿ ಆಗಿದ್ದಾರೆ.
ಅವ್ರು ಎಷ್ಟು ಬಡವ್ರ ಬಗ್ಗೆ ಕಾಳಜಿ ಐತಿ, ಎಷ್ಟು ಹೆಣ್ಮಕ್ಳ ಬಗ್ಗೆ ಕಾಳಜಿ ಐತಿ, ಹಳ್ಳಿಯೊಳಗೆ ಎಷ್ಟು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅದೆಲ್ಲ ಅವರು ನೋಡಿ ಮಾಡ್ಬೇಕಾಗಿತ್ತು ರೀ. ಆದ್ರೆ ಅವ್ರು ಮಾಡಿಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ಯಾರ, ಬಡವ್ರು ನೋಡಿ ಬಡವ್ರ ಕಷ್ಟ ನೋಡಿ ಮಾಡ್ಯಾರ, ಅದವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಅವರು ಒಮ್ಮೆ ಬಿ ಜೆ ಪಿ ಹೋಗ್ತೀವಿ ಅಂತಾರೆ, ಜೆ ಡಿ ಎಸ್ಗೆ ಇರ್ತಾರಂತಾರೆ. ನಾವು ಮಣ್ಣಿನ ಮಕ್ಳು ಅಂತ ಹೇಳ್ತಾರೆ. ಹೆಂಗೆ ಮಣ್ಣಿನ ಮಕ್ಳು ರೀ ಇವರು? ಅಲ್ರಿ, ಕಷ್ಟಪಟ್ಟವ್ರಿಗೆ ಅನುಕೂಲ ಆಗಲಿ, ಬಡವರಿಗೆ ಅನುಕೂಲ ಅಂತ ಮಾಡ್ಯಾರ ಸಿದ್ದರಾಮಯ್ಯ ಸಾಹೇಬರು. ಮತ್ತು ಇದು ಯಾಕೆ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ? ಇವ್ರಿಗೆ ಅವರಿಗೆ ಏನು ತೊಂದರೆ ಆಗತ್ತೈತೆ ಅಂತ ಕೇಳ್ಬೇಕಾಗೈತೆ ಅವ್ರಿಗೆ. ಏನು ಹೇಳ್ತೀರಮ್ಮ ನೀವು? ಅದ ರೀ, ಅವ್ರಿಗೆ ಇದೆಲ್ಲ ಮಾತಾಡ್ಬಾರ್ದ್ರಿ ಅವರು. ಅವ್ರಿಗೂ ಮನೆಗೆ ಹೆಣ್ಮಕ್ಳು ಅದಾರ ರೀ, ಸೊಸೆ ಅದಾಳ, ಹೆಂಡ್ತಿ ಅದಾಳ, ಅವ್ರ ತಾಯಿ ಅದಾರ. ಅವರು ಎಲ್ಲ ರಾಜಕಾರಣ ದುಡಿದು ಮಂತ್ರಿಗಳಾಗಿ ಎಮ್ ಎಲ್ ಎಗಳಾಗಿ ಗಳಿಸಿಟ್ರ ಅವ್ರಿಗೆ ಯಾವ ತೊಂದರೆನೂ ಇಲ್ಲ. ಬಡವ್ರು ಏನು ಮಾಡ್ಬೇಕು? ನಾವು ದುಡ್ದಾಗ ನಮ್ಮ ಮನೆ ನಡೆದಿದ್ರಿ, ನಮ್ಮ ಮಕ್ಳಿಗೆ ಸಾಲಿ ಕಲಿಸ್ಬೇಕು ನಾವು. ಅದೇ 2,000 ರೂಪಾಯಿ ನಮ್ಗೆ ಅನುಕೂಲ ಆಗೈತಲ್ಲ ರೀ. ಇಷ್ಟೇ ಕೊಟ್ಟಿಗೆ ಸತ್ತಿ ಇವರಿಗೆ, ಬಿ ಜೆ ಪಿ ಅವರಿಗೆ, ಜೆ ಡಿ ಎಸ್ ಅವರಿಗೆ ಏನು ತ್ರಾಸ ಆಗತೈತಿ? ಏನು ತಮ್ಮನೇ ಕೊಡ್ತಾರ? ಇಲ್ಲ. ಬಡವ್ರ ಕಷ್ಟ ನೋಡೋಕೆ ಆಗ್ತಾಯಿಲ್ಲ ಇವರಿಗೆ. ಬಡವ್ರು ಅಂತ ದುಡಿದು ಸಾಯ್ಬೇಕು, ಕಷ್ಟದಾಗ ಬರ್ಬೇಕೇನು ಅವರು? ಅದು ಕುಮಾರಸ್ವಾಮಿ ಅವ್ರು ಮಾತಾಡ್ಬೇಕಾದ್ರೆ ಭಾಳ ತಿಳಿದು ಮಾತಾಡ್ಬೇಕು ರೀ. ಅವರು ಒಬ್ಬ ದೊಡ್ಡ ವ್ಯಕ್ತಿ ಅದಾರ, ನಾವು ಹೇಳ್ಬಾರ್ದು ಅವರಿಗೆ. ಅವರು ತಿಳ್ಕೊಂಡು ಮಾತಾಡ್ಬೇಕು ಇದನ್ನೆಲ್ಲ. ತಮಗೂ ಕಾಳಜಿ ಇರಬೇಕು ಬಡ್ರ ಬಗ್ಗೆ. ಅವ್ರಿಗೆ ಕಾಳಜಿ ಇಲ್ಲ. ಬರೀ ಟೀಕೆ ಮಾಡೋದು, ಸಿದ್ದರಾಮಯ್ಯ ಬೈಯೋದು, ಕಾಂಗ್ರೆಸ್ಸಿಗೆ ಬೈಯೋದು, ಇದು ಬಿಟ್ಟು ಬೇರೆ ಕೆಲಸನೇ ಇಲ್ಲ ಅವ್ರಿಗೆ. ಎಲೆಕ್ಷನ್ ಟೈಮ್ ಐತಿ, ತಮ್ಮದೇನೇ ತಾವು ಹೇಳ್ಕೊಬೇಕು, ನಮ್ದೇನು ನಾವು ಹೇಳ್ಕೊತೀವಲ್ಲ. ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ ರೀ ಮಾಜಿ ಸಿ ಎಮ್ ಅವರಿಗೆ. ಇದೆಲ್ಲ ಮಾತಾಡಬಾರ್ದ್ರಿ ಅವರು. ಇದು ಕ್ಷಮೆ ಕೇಳಬೇಕು ಅವರು. ಕರ್ನಾಟಕದ ಎಲ್ಲ ಬಡ್ರ ಹೆಣ್ಮಕ್ಳ ಪರವಾಗಿ ಕ್ಷಮೆ ಕೇಳಬೇಕು ಅವರು. ತಮ್ಮ ಹೆಸರಮ್ಮ? ಮುಂಜೋಳ ಬುಸಾರಿ ಅಂತೇಳಿ. ಇದ್ದವ್ರಿಗೆ ಬಿದ್ದವ್ರಿಗೆ ದೋಸ್ತರಿಗೆ ಕೊಟ್ಟಾನ, ಅವರ ಏಜೆಂಟ್ರ ಒಂದು. ಏನೇನು ಮಾಡ್ಯಾನಮ್ಮ? ರೈಲ್ವೆ ಇದು ಏನದ ವಿಮಾನ ಎಲ್ಲ ಮಾರ್ಯಾನ. KB ಸುಧಾ ಮಾರ್ಯಾನ. ಏನು ಇಟ್ಕೊಂಡಾನ? ಬರೇ ಮಾರಿ ಅಷ್ಟು ಕೋಟಿದು ಗುಡಿ ಮಾಡ್ಯಾನ. ಅಷ್ಟು ಕೊಟ್ಟಿದ್ದು ಏನಾರು ಮಾಡಿ ಬಡವರಿಗೆ ನೌಕರಿ ಹಚ್ಚಬೇಕಾಗಿತ್ತು. ದುನಿಯಾ ಕಲಿತು ಕುಂತ ಹುಡುಗರು. ಮಣ್ಣಿನ ಮಗ ಮಣ್ಣಿನ ಮಗ ಹಿಂಗೆ ಅವ ಏನೈತಿ ಹಂಗೆ ಅವ ಹುಡುಕಿ ಚಾ ಮಾರಿ ಇಲ್ಲಿಗೆ ಬಂದ. ಇವ ಅವ್ರ ಅಪ್ಪನ ತಿಂದು ಇಲ್ಲಿಗೆ ಕುಂತಾನ. ಅನ್ನ ತಿಂತಾನ, ವಿಚಾರ ಮಾಡಿ ಮಾತಾಡ್ಬೇಕವ. ಹೆಣ್ಮಕ್ಳಿಗೆ ಯಾರು ಹೆಣ್ಮಕ್ಳು ತೆಗೆದು ನಿಂತಿರೋದಿಲ್ಲ ಮರ್ಯಾದೆ. ಎಲ್ಲ ಮರ್ಯಾದೆ ಒಳಗೆ ಇರ್ತಾರೆ. ಮರ್ಯಾದೆ ಒಳಗೆ ದುಡ್ಕೊಂಡು ತಿಂತೀವಿ. ಗಂಡುಗಳು ನೋಡಿದ್ರು ದುಡ್ಕೊಂಡು ತಾಯಿ ತಂದಿಗೆ ಮಕ್ಕಳಿಗೆ ಹಾಕ್ತೀವಿ. ತಾಯಿ ತಂದಿಗೆ ಮೊದಲು ನೋಡ್ತೀವಿ ನಾವು. ಗಂಟಿದ್ರು ನೋಡೋದಿಲ್ಲ, ಕಡೆಗೆ ದುಡ್ಡು ತಂದು ನೋಡ್ತೀವಿ ಅವ್ರಿಗೆ. ಹೆಣ್ಮಕ್ಳು ಗಂಡು ಮಕ್ಳು ಏನೈತಿ? ಬರೀ ಮಾತಾಡೋದು ಒಂದು ಕಲಿತಾರ ಅವ್ರು. BJP ಅವ್ರ ಜೋಡಿ ಕುಂತು ನೀನು ಹೊಲಸಾಗ್ಬಿಟ್ಟು ಮನುಷ್ಯ ಅಂತೀವಿ. ಅವ ಹಂಗೆ ಹೇಳ್ದ, 10,000 ಹಾಕ್ತೀನಿ, ಜೀರೋ ಇದು ಬ್ಯಾಲೆನ್ಸ್ ಪಾಸ್ಬುಕ್ ತೆಗೀರಿ, 5,000 ಹಾಕ್ತೀನಿ, 10,000 ಹಾಕ್ತೀನಿ, ಇನ್ನೂ ತನ ಬಂಡಲ್ಲ ಹೇಳ್ತಾನ. ಹೇಳಿದ್ದು ಒಂದು ಏನೂ ಮಾಡಿಲ್ಲ. ಹೆಣ್ಮಕ್ಳು BJP ಅವರು, ಮೋದಿ ಸರ್ಕಾರ ಅವನ ಮಾತಿನಾಗ ಮಳ್ಳಾಗಿ ಸಾಯಕತ್ತೈತಿ ಮಂದಿ. ಅವ್ರ ಊರಾಗ ಅವ್ರು ಚಲೋ ಇಲ್ಲ. ಬರೇ ಮಾತಿನ್ಯಾಗ ಚತುರದನ. ಮಾತಿನ್ಯಾಗ ಚತುರದನ. ಹಂಗಂತ ಪಾರಾಗಿ ಬಂದಾನ. ಈಗ ಎಲ್ಲರಿಗೂ ಹುಚ್ಚು ಮಾಡಿಬಿಟ್ಟ ನಾವು. ಕರಡು ರೊಕ್ಕ ಎಲ್ಲ ರೊಕ್ಕ ಹಾಕಿ ಎಲ್ಲ ಮಾರಿ ಏನೂ ಉಳಿದಿಲ್ಲ ಸರ್ಕಾರದ. ಇವ ಪ್ರೈಮ್ ಮಿನಿಸ್ಟರ್ ಆಗಿ ಏನು ಇದ ರೈಲ್ವೆ ಮಾರ್ಯಾನ, KB ಮಾರ್ಯಾನ, ಹೆಲಿಕಾಪ್ಟರ್ ಮಾರ್ಯಾನದಾಗ ನೀನು ಹೆಂಡ್ತಿ ನಿಮ್ಮ ಅಕ್ಕಂಗ್ಯಾರು ಯಾರು ಅಡ್ಡಾಡೇ ಇಲ್ಲ ನೀನು ದಾರಿ ತಪ್ಸಕ್ಕೆ. ನಾವು ಹೆಣ್ಮಕ್ಳು ಯಾವಾಗಲಿಂದ ನಾವು ದುಡ್ಕೋತ ಬಂದವ್ರದೀವಿ. 20-30 ವರ್ಷ ಮ್ಯಾಗ ಆಯ್ತು ದುಡ್ಕೊಂತ ಬರಾಕತ್ತಿ. ನಾವು ಕಾಂಗ್ರೆಸ್ ಬಿಟ್ಟು ಎಲ್ಲಿಗೆ ಹೋಗಿಲ್ಲ. ನೀನ ಬಂದು ಎಲ್ಲ ಮಾಡಿದಿ, ಜನತಾದಳ ಏನೋ ಮಾಡಿದಿ, ಎಲ್ಲ ಮಾಡಿ ಮೆರವಣಿಗೆ ತೆಗೆದು ಈಗ BJP ಅವ್ರ ಕಡೆ 2 ಸಲ ಕೂಡಿದೀನಿ. ನೀನು ಮನುಷ್ಯರಂತಾರೆ ನೀವು ಒಂದು ಕಡೆ ಹಿಡಿದ್ರು ಒಂದೇ ಕಡೆ ಹಿಡಿಬೇಕು. ಎಷ್ಟೋ ಮಂದಿ ಹಾಳಾಗಿ ಹೋದ್ರು ನಿಮ್ಮ ಸಲಾಗ. ಅವ ಚಲೋ ಮಾಡ್ಯಾನ ಪುಣ್ಯಾತ್ಮ ಸಿದ್ದರಾಮಯ್ಯ. ಹೆಣ್ಮಕ್ಳಿಗೆ ಅದ 2,000 ರೂಪಾಯಿ ಮನೆಗೆ ತಂದು ಹಾಕಾಕತ್ತೀವಿ. ಆಮೇಲೆ ಮತ್ತು ಅದು ಫ್ರೀ ಅಂದ್ರೆ ಯಾವಾಗಲೂ ಗಂಡುಗಳು ಯಾರೋ ಕಳಿಸಿದ ದೇವಸ್ಥಾನ ಎಲ್ಲ ಅವನ ಪುಣ್ಯಲಿಂದ ದೇವಸ್ಥಾನ ನೋಡಕತ್ತೀವಿ. ಎಲ್ಲ ಹೋಗಿ ಭಕ್ತಿ ಪೂಜೆ ಮಾಡಾಕತ್ತೀವಿ. ನಿನಗತೆ ಇಟ್ಟಿಟ್ಟು ತಾಟು ಒಳಗೆ ರೊಕ್ಕ ಕೊಟ್ಟು ಪೂಜೆ ಮಾಡಾಕತ್ತಿಲ್ಲ ನಾವು. ಹಂಗೆ ಹೋಗಿ ಫ್ರೀ ಕೊಟ್ಟಾನ ಪುಣ್ಯಾತ್ಮ. ಮಕ್ಕಳು ಮರಿ ಹೊಟ್ಟೆ ತುಂಬಿ ತಿಂತೀವಿ. ನೀ ಹಿಂಗೆ ಹೇಳೋದು ತಪ್ಪಾಕೈತಿ. ನಾವು ಹೆಣ್ಮಕ್ಳು ಅಂದ್ರೆ ನೀನು ಅಕ್ಕಂಗ್ಯಾರು ಇದ್ದಂಗೆ. ದಾರಿ ಯಾರೂ ತಪ್ಪೋದಿಲ್ಲ. ಹೆಣ್ಮಕ್ಳು ದಾರಿ ತಪ್ಪೋದಿಲ್ಲ. ಗಂಡು ಮಕ್ಕಳು ತಪ್ಪಿಸ್ತೀರಿ ನೀವು ತಪ್ಪಿಸ್ತೀರಿ.
ಏನು ಹೇಳ್ತೀಯಮ್ಮ ಸಿದ್ದರಾಮ? ಏನು ಅವಂಗ ಗುರ್ತಾಗ್ಬೇಕು, ನಾಚಿಗೆ ಬರ್ಬೇಕು ಅವಂಗೆ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಹೊಟ್ಯಾಗ ಹುಟ್ಟಿ ಹೆಣ್ಮಕ್ಳು ದಾರಿ ತಪ್ಪ್ಯಾರ ಅಂತ ಹೇಳಕ್ಕೆ ಅವ್ಗೆ ನಾಚಿಗೆ ಬರ್ಬೇಕು ಅವ್ನ ಜನ್ಮಕ್ಕೆ. ಅಣ್ಣ ತಮ್ಮ ಕೂಡಿ ತಂದಿ ಕೂಡಿ ಕಾಂಗ್ರೆಸ್ನ್ಯಾಗ ಹಿಂಗೆ ಮಾಡ್ದ ಅವ್ರ ಅಪ್ಪನು ದೇವೇಗೌಡ, ಹಿಂಗೆ ಮಾಡಿ ಹೋದ. ಈಗ ನೀನು ಹೋಗಿ ಹಂಗೆ ಏನೂ ಇಲ್ದಾರ, ಆ ಕಡೆನೂ ಕಾಣೋದಿಲ್ಲ ಈ ಕಡೆನೂ ಕಾಣೋದಿಲ್ಲ, ಹಂಗೆ ಹೋಗವ್ನಿ. ಕಾಂಗ್ರೆಸ್ ಬರಲಿ, ಅವರು ಇನ್ನೂ ದೊಡ್ಡದಾಗಲಿ ಅವ್ರದ್ದು ಹೆಸರು, ಆ ಸಿದ್ದರಾಮಯ್ಯ ಪುಣ್ಯ ಬರಲಿ ಅವಂಗೆ ಮತ್ತು ಇವಂಗೆ DK ಶಿವಕುಮಾರ್ಗೆ ಗ್ಯಾರಂಟಿ ಕೊಟ್ಟಾರ, ಮಾತಿನಂತೆ ನಡೆದಾರ ಅವ್ರು. ಅಂಥ ಮಂದಿಗೆ ಅಂತಿ ಅವರು ಚಲೋ ಮಾಡ್ಯಾರ, ನಿಮಗೆ ತಡ್ಕೊಳಕ್ಕಾಗವಲ್ದು ನಿಮಗೆ BJP ಅವ್ರಿಗೆ. ಅವ್ರು ಹೆಣ್ಮಕ್ಳ ಸಲಾಗಿ ಚಲೋ ಮಾಡಿದ್ಕೆ ನಿಮ್ಗೆ ತಡ್ಕೊಳಕ್ಕಾಗವಲ್ದು, ನಿಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದೈತಿ. ಅದ್ರ ಸಲಾಗಿ ನೀವು ಹೋಗ್ಕೋತ ಅಡ್ಡಾಡ್ರಿ ನಮ್ಮ ಸಲಾಗಿ. ನಮಗೇನು ಏನೂ ಆಗೋದಿಲ್ಲ, ಇನ್ನು ನಾವು ಚಲೋನೂ ಹಾಕೀವಿ, ನೀವು ಹಾಳಾಗಿ ಹೋಗ್ತೀರಿ ಅಂತ. ಈಗ ಒಬ್ಬರು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಹೇಳ್ತಾರೆ, ನಿಮ್ಗೆ ಏನೇನು ಯೋಜನೆ ಕೊಟ್ಟಾರಿ ಕಾಂಗ್ರೆಸ್ತಾರ? ಎಲ್ಲ ಕೊಟ್ಟಾರ. ಇದು 2000 ಕೊಟ್ಟಾರ, ಮತ್ತು ಇದು ರೇಷನ್ ರೊಕ್ಕ ಕೊಟ್ಟಾರ, ಎಲ್ಲ ಕೊಟ್ಟಾರ ರೀ ನಮ್ಗೆ. ಏನು ತಗೋಕತ್ತೀರಿ ಈಗ? ಹಾಂ, ರೇಷನ್ ರೊಕ್ಕ ಕೊಡಾಕತ್ತಾರ, ರೇಷನ್ನು ಕೊಡಾಕತ್ತಾರ, ಮತ್ತು ಇದು ರೊಕ್ಕನೂ ಕೊಡಾಕತ್ತಾರ. ಎಷ್ಟೆಷ್ಟು ಉಪಯೋಗ ಆಗೈತಿ ಮನ್ಯಾಗ? ಮನ್ಯಾಗ ಏನು ಉಪಯೋಗ ಆಗ್ಯಾವ? ಉಪಯೋಗ ಆಗ್ಯಾವ್ರಿ, ಮನೆ ಖರ್ಚಿಗೆ ಬಂದಾವ್ರಿ. ಯಾವ ಇವು ಮತ್ತು BJP JDS ಏನು ಕೊಟ್ಟಾರ? ಯಾರು ಕೊಟ್ಟಿಲ್ರಿ, ನಮ್ಗೆ ಯಾರು ಕೊಟ್ಟಿಲ್ಲ. ನಮಗೆ ಮನೆನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಈಗ ಏನೂ ಆಗಿಲ್ಲ ಅಂತ ಹೇಳ್ತಾರೆ, ನಿಮಗೆ ಅನುಕೂಲ ಆಗೈತಿಲ್ಲ? ಅನುಕೂಲ ಆಗೈತ್ರಿ, ಅನುಕೂಲ ಆಗೈತಿ, ಎಲ್ಲ ಅನುಕೂಲ ಆಗೈತಿ. ಮತ್ತು ಇನ್ನೇನು ರೀ? ಈಗ ಯಾರು ಬರ್ಬೇಕಂತೀರಿ ಈ ಸಲ? ಯಾರು ಸಿದ್ದರಾಮಯ್ಯ ಬರಬೇಕು ನೋಡ್ರಿ. ಅವ್ರಿಗೆ AC ರೂಮ್ನಾಗ ಕುಂಡಿರ್ತಾರ, ಆರಾಮ್ ಸಿದ್ದರಾಮಯ್ಯ ಅವರಾಗಲಿ, DK ಶಿವಕುಮಾರ್ ಆಗಲಿ, ಹಾಗೂ ನಮ್ಮ ಪಕ್ಷ ಆಗಲಿ ಬಡವ್ರ ಪರವಾಗಿ ಯಾವಾಗಲೂ ನಿಂತೈತಿ, ಯಾವಾಗಲೂ ನಿಂದಿರುತ್ತೈತಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಮತ್ತು ಮೊನ್ನೆ ನಮ್ಮ ಯೋಜನೆಯಿಂದ ನನಗೂ ಗೊತ್ತೈತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರ್ತೈತಿ ಅಂತ. ಯುಗಾದಿಗೆ ಒಂದು ಫ್ರಿಜ್ ತೊಗೊಂಡ್ಲು ಒಂದು ಹೆಣ್ಮಗಳು. ನೋಡ್ರಿ, ಆಕೆ ಮುಖದಾಗ ಖುಷಿ ನೋಡ್ರಿ. ಆ ಒಂದು ಯೋಜನೆಯಿಂದ ರೊಕ್ಕ ಉಳಿಸಿ ಆ ಹೆಣ್ಮಗಳು ಮನ್ಯಾಗ ಮಕ್ಕಳು ತಂಪು ನೀರು ಕುಡಿಲಿ, ಬಿಸಿಲೈತಿ, ನಾವು ಫ್ರಿಜ್ನಾಗ ಇಟ್ಕೋಬೋದು ಸಾಮಾನುಗಳು ಅಂತ ಹೇಳಿ ಆ ಹೆಣ್ಮಗಳು ಎಷ್ಟು ಖುಷಿಯಿಂದ ತೊಗೊಂಡ್ಲು. ಆ ಖುಷಿ ಏನಾದರೂ ಕುಮಾರಸ್ವಾಮಿ ಕೊಡೋಕ್ಕಾಗತ್ತಾ? ಆ ಖುಷಿ ಏನಾದರೂ BJP ಅವ್ರಿಗೆ ಕೊಡೋಕ್ಕಾಗತ್ತಾ? ಇವತ್ತು ಹೆಣ್ಮಕ್ಳು ನೋಡ್ರಿ, ಎಲ್ಲ ಊರಿಗೆ ಅಡ್ಡಾಡಿ ಬಂದವ್ರು ಅದಾರ, ಎಲ್ಲ ಪ್ರದೇಶಕ್ಕೆ ಅಡ್ಡಾಡಿದ್ರು, ಫ್ರೀ ಐತ ನಾನು ಎಲ್ಲ ದೇವಸ್ಥಾನಿಗೆ ಅಡ್ಡಾಡಿದ್ರು. ಎಂಥ ಒಂದು ಒಳ್ಳೆ ಯೋಜನೆ ಕೊಟ್ಟಾರ ನಮ್ಮ ಪಕ್ಷ. ಏನು ಹೇಳ್ತೀರಿ ಮೇಡಮ್ ನೀವು? ಎಷ್ಟು ಕೊಡೋಕೆ ಇಷ್ಟಪಡ್ತೀರಿ? ನೋಡ್ರಿ, ಇಡೀ ನಮ್ಮ ಕರ್ನಾಟಕ ಜನತೆಗೆ ನಾವೊಂದು ಹೆಣ್ಮಗಳಾಗಿ ಇವತ್ತು ಯಾವ ಪಕ್ಷನೂ ಬೇಡ. ಇವತ್ತು ಒಂದು ಹೆಣ್ಮಗಳಾಗಿ ನಾವು ಯಾವಾಗಲೂ ಕೂಡ ನಮ್ಮ ತಿಮ್ಮಾಪುರ ಸರ್ ಯಾವಾಗಲೂ ಅಂತಿರ್ತಾರೆ, ಹೆಣ್ಮಕ್ಳು ಹೆಂಗಂದ್ರೆ ತಮ್ಮ ಮನೆ ಮರ್ಯಾದೆ ಮುಚ್ಕೊಳಕ್ಕೆ ಮನ್ಯಾಗ ಚಾ ಪುಡಿ ಸಕ್ರೆ ಇರಲಿಲ್ಲ ಅಂದ್ರೂ ಆಜು ಬಾಜು ಮನೆಗೆ ಹೋಗಿ ಶರ್ಗ ಮುಚ್ಕೊಂಡು ನಮ್ಮ ಮನೆ ಮರ್ಯಾದೆ ಹೋಗ್ಬಾರ್ದಂತೇಳಿ ಹೆಣ್ಮಕ್ಳು ತಮ್ಮ ಮನೆ ಮರ್ಯಾದೆನ ಕಾಪಾಡ್ಕೊತಾರಂತ. ಅಂಥದ್ದು ಕುಂತ ಇವತ್ತು ನಮ್ಮ ಪಕ್ಷ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ನಮ್ಮ ನಾಯಕರು ಎಲ್ಲ ಸೇರಿ ಇಂಥ ಒಂದು ಯೋಜನೆಗಳು ಮಾಡ್ಯಾರ. ಅದು ಹೆಣ್ಮಕ್ಳಿಗೆ ಮಾತ್ರ ಭಾಳ ಅತ್ಯುತ್ತಮ ಅಂತ ಯೋಜನೆಗಳು. ಇವತ್ತು MP ಇಲೆಕ್ಷನ್ ಚುನಾವಣೆ ನಡೆಯಕತ್ತೈತಿ. ಇವತ್ತು ಏನಾದರೂ ಒಂದು ಕೃತಜ್ಞತೆ ಅಂತ ಸಲ್ಲಿಸೋದಾದ್ರೆ ಕೈ ಮುಗಿದು ನಾನು ಕೇಳ್ಕೊತೀನಿ, ಎಲ್ಲ ಹೆಣ್ಮಕ್ಳು ಹಾಗೂ ಅವ್ರ ಮನೆಗಿನವರು ದಯವಿಟ್ಟು ಕಾಂಗ್ರೆಸ್ಸಿಗೆ ಓಟ್ ಹಾಕ್ರಿ. ಇದು ಹೆಂಗೆ ಯೋಜನೆ ನಾವು ಮಾಡೀವಿ ಅದೇ ಥರ ನಮ್ಮ ಕೇಂದ್ರ ಸರ್ಕಾರದವ್ರೂ ಕೂಡ ಹೆಣ್ಮಕ್ಳಿಗೆ, ಯುವಕರಿಗೆ, ರೈತರಿಗೆ ಯೋಜನೆಗಳು ಮಾಡ್ಯಾರ. ನಮ್ಮ
ಪಕ್ಷ ಏನು ಮಾತಾಡೈತಿ ಅದನ್ನು ಅನುಷ್ಠಾನಕ್ಕೆ ತೊಗೊಂಬಂದೈತಿ. ಮುಂದೂ ಕೂಡ ಈ ಬರುವಂಥ ಚುನಾವಣೆಯಲ್ಲಿ ಏನು ನಾವು ಭರವಸೆ ಕೊಟ್ಟಿವಿ ಅದನ್ನು ನಾವು ನೆರವೇರಿಸ್ತೇವೆ ಅಂತ ನನಗೆ ನಂಬಿಕೆ ಐತಿ. ನೋಡ್ರಿ, ಇಲ್ಲಿ BJP ಸರ್ಕಾರದವರು ಮೊನ್ನೆ ನೀವು ನೋಡಿರಬೇಕು, ರಾಮ ಮಂದಿರ ಕಟ್ಟಬೇಕಾದ್ರೆ ಎಲ್ಲ ಕಡೆನೂ ದೇಣಿಗೆ ಇಸ್ಕೊಂಡ್ರು. ನಾವು ಕೊಟ್ವಿ, ನಾವು ರಾಮ ಭಕ್ತರು, ನಾವು ಹಿಂದೂ, ನಮಗೂ ಖುಷಿ ಐತಿ, ನಾವು ರಾಮ ಭಕ್ತರು ಅದೀವಿ. ಇವತ್ತು ಪ್ರಾಮಿಸ್ ಆಗಿರೋದು, ಆಶ್ವಾಸನೆ ಕೊಟ್ಟಿರೋದು ರಾಮ ಮಂದಿರ ಕಟ್ತೀವಂತಲ್ಲ, ಆಶ್ವಾಸನೆ ಕೊಟ್ಟಿದ್ದು ಸ್ಮಾರ್ಟ್ ಸಿಟಿ ಮಾಡ್ತೀವಂತ, ಆಶ್ವಾಸನೆ ಕೊಟ್ಟಿದ್ದು ಅವರು ಏನು ರೈತರಿಗೆ ಒಳ್ಳೆಯ ಒಂದು ಬೆಲೆ ಕೊಡ್ತೀನಿ ಅಂತ, ಆಶ್ವಾಸನೆ ಕೊಟ್ಟಿದ್ದು ಯುವಕರಿಗೆ ಒಂದು ಒಳ್ಳೆ ಉದ್ಯೋಗ ಕೊಡ್ತೀನಿ ಅಂತ, ಅವರು ಆಶ್ವಾಸನೆ ಕೊಟ್ಟಿದ್ದು ಕಪ್ಪ ಹಣ ತರ್ತೀನಿ ಅಂತ. ಎಲ್ಲಿ ಹೋದ್ರಿ ಅವೆಲ್ಲ ಆಶ್ವಾಸನೆಗಳು? ಈ ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳ್ತೀರಿ ಮೇಡಮ್? ಕುಮಾರಸ್ವಾಮಿ ಅವ್ರು ನೋಡ್ರಿ, ನಾನು ನಿಮಗೆ ಹೇಳಿದೆ, ಅವರಿಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡುವಂಥದ್ದು ಅವ್ರ ಮನೆತನ ಒಳಗೆ ಇಲ್ಲ ಅನ್ಕೊತೀನಿ. ಹಾಂ, ಯಾಕಂದು ಇವತ್ತು ಹೆಣ್ಮಕ್ಳು ಅಂದ್ರೆ ಈಗ ನಾವು ನಮ್ಮ ಭಾರತ ದೇಶನ ಭೂಮಿ ತಾಯಿನ ದೇವಿ ಅಂತ ಪೂಜಿಸ್ತೀವಿ, ಆಮೇಲೆ ದುರ್ಗೆನೂ ನಾವು ದೇವಿ ಅಂತ ಪೂಜಿಸ್ತೀವಿ. ಅವರು ಏನು ಇಲೆಕ್ಷನಿಗೆ ಎಲ್ಲ ಕಡೆ ಖರ್ಚು ಮಾಡ್ತಾರಲ್ಲ ದುಡ್ಡನ್ನ, ಅದು ಲಕ್ಷ್ಮೀನ, ಅದು ಒಂದು ಹೆಣ್ಣು. ಮೊದಲು ಅವರಿಗೆ ಮರ್ಯಾದೆ ಕೊಡೋದು ಕಲಿ ಅಂತ ಹೇಳ್ರಿ. ಮರ್ಯಾದೆ ಕೊಡಲಿಲ್ಲ, ಸಾರಿ ಕೇಳಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಈ ಚುನಾವಣೆಗೆ ಯಾವ ರೀತಿಯಾಗಿ ಅವ್ರಿಗೆ ಸಂದೇಶನ ನಾನು ನಿಮಗೆ ಹೇಳಿದ್ನಲ್ಲ, ಅವರು BJP ಅವ್ರ ಜೊತೆ ಕೈ ಜೋಡಿಸಿರೋದ್ರಿಂದ ಅವ್ರ ನೆರಳು ಬಿದ್ದೈತೆ ಅವ್ರಿಗೆ. ಅವ್ರ ನೆರಳು ಬಿದ್ದಿದ್ದರಿಂದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಅವ್ರು ಯೋಚನೆ ಮಾಡಿದ್ರು. ಆ ಬೇಟಿ ಬಚಾವ್ನೂ ಇಲ್ಲ, ಬೇಟಿ ಪಡಾವ್ನೂ ಇಲ್ಲ. ಇಲ್ಲಿ ತಂದೆಯು ಒಂದು ಪ್ರಧಾನಮಂತ್ರಿ ಆಗಿತ್ತು, ಇವರು ಕೂಡ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಗಿ ಕರ್ನಾಟಕದ ಒಬ್ಬ ಮಹಿಳೆಯರ ಒಂದು ಅತಿ ಹೆಚ್ಚು ಬಡತನ ಇರುವಂಥ ನಮ್ಮ ದೇಶ ಕರ್ನಾಟಕದೊಳಗೆ ಮಹಿಳೆಯರ ಬಗ್ಗೆ ಈ ರೀತಿಯಾಗಿ ದಾರಿ ತಪ್ಪಿದ್ದಾರೆ ಅನ್ನುವಂಥ ಮಾತು ಅವರು ಸಿದ್ದರಾಮಯ್ಯ ಅವರಿಗೆ, ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳ್ತಾರೆ ಮೇಡಮ್? ಸಿದ್ದರಾಮಯ್ಯ ಅವ್ರು ಮಾಡಿದ ತಪ್ಪು ಅನ್ನೋ ರೀತಿ ಒಳಗೆ ಬಿಂಬಿಸಿ ಹೇಳುವಂಥ ಕೆಲಸ ಮಾಡಿದ್ದಾರೆ. ನೋಡ್ರಿ, ಅವರು ಮೊದಲೇ ಮಾತು BJP ಅವ್ರ ಜೊತೆ ಕೈ ಜೋಡ್ಸಾರ. BJP ಒಳಗೆ ಯಾವಾಗೂ ಹೇಳ್ತಾರೆ ಅವ್ರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಅದು ಅವ್ರು ಬೇಟಿ ಬಚಾವ್ನೂ ಮಾಡಿಲ್ಲ, ಬೇಟಿ ಪಡಾವ್ನೂ ಮಾಡಿಲ್ಲ. ಅದ ನೆರಳು ಇವ್ರಿಗೂ ಬಿದ್ದೈತಿ. ಇವತ್ತು ಹೆಣ್ಮಕ್ಳ ಬಗ್ಗೆ ಮರ್ಯಾದೆ ಕೊಡ್ಲಾರ್ದಂಗೆ ಮಾತಾಡಿದ್ದು ನಮಗೆ ಭಾಳ ನೋವು ತಂದೈತೆ. ಬಿಕಾಸ್ ಅವ್ರ ಮನೆಗೆ ಅದೇ ರೀತಿ ಇರ್ಬೇಕು ಅನ್ಕೊತೀನಿ. ಯಾಕಂದ್ರೆ ಅವ್ರ ಅಣ್ಣನ ಹೆಂಡ್ತಿನ ನೋಡಿರ್ಬೇಕು ನೀವೆಲ್ಲರೂ. ಒಬ್ಬ ಬಡು ಮನುಷ್ಯಾಗ ಹೆಂಗೆ ಬೇಕು ಹಂಗೆ ನಾಲ್ಗಿಗೆ ಏನೂ ಒಂದು ಸ್ಟಾಪ್ ಇಲ್ಲಾರ್ದಂಗೆ ಮಾತಾಡಿದಂಥ ಹೆಣ್ಮಗಳಾಕಿ. ಬಹುಶಃ ಆ ನೆರಳು ಅವ್ರಿಗೆ ಬಿದ್ದಿರಬೇಕು. ಅದಕ್ಕೆ ಇಡೀ ನಮ್ಮ ಹೆಣ್ಣು ಕುಲಕ್ಕೆ ಹಂಗೆ ಅದಾರ ಅಂತ ಅವ್ರು ಬಿಂಬಿಸಿರಬೇಕು. ಆದರೆ ಇವತ್ತು ನನಗೆ ಭಾಳ ನೋವು ಆಗ್ತೈತಿ. ಯಾಕಂದು ಅವ್ರ ತಾಯಿ ಅದಾರ, ಅವ್ರ ಹೆಂಡ್ತಿ ಅದಾರ, ಅವ್ರ ಫ್ರೆಂಡ್ ಸರ್ಕಲ್ಲು ಇರ್ಬೋದು, ಅವರ ಮನ್ಯಾಗ ಅವರ ಅಣ್ಣನ ಹೆಂಡ್ತಿ ಹೆಂಗೆ ಬೇಕು ಹಂಗೆ ಬಾಯಿಗೆ ಬಂದಂಗೆ ಬಡವ್ರಿಗೆ ಮಾತಾಡ್ದವ್ರು ಅದಾರ. ಇವ್ರನ್ನೆಲ್ಲರನ್ನೂ ಅವ್ರು ಬಹುಶಃ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅನ್ಕೊತೀನಿ. ಅದಕ್ಕೆಲ್ಲ ಹೆಣ್ಮಕ್ಳು ಹಂಗೆ ಅದಾರ ಅಂಥೇಳಿ ಅವ್ರ ತಲೆಯಾಗಿರ್ಬೇಕು. ಅದಕ್ಕೆ ಹಂಗೆ ಮಾತಾಡ್ಯಾರ ಅನ್ಕೊತೀನಿ. ಆದ್ರೆ ಅವ್ರು ತಪ್ಪು ತಿಳ್ಕೊಂಡಾರ ಅದನ್ನು. ಇವತ್ತು ಇಡೀ ಹೆಣ್ಣು ಕುಲ ಎದ್ದು ನಿಂತಂದ್ರೆ ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಆಗ್ತೈತೆ ಅನ್ನೋದು ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಈಗ ಗ್ಯಾರಂಟಿ